ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಉದಯ್ ಕುಮಾರ್. ನಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಅಂಕೋಲಾದ ಶಿರೂರು ಬಳಿ ಆಗಿರ್ತಕ್ಕಂತಹ ಒಂದು ಗುಡ್ಡ ಕುಸಿತ ಏನಿದೆ, ಈ ಗುಡ್ಡ ಕುಸಿತದಲ್ಲಿ ಬಹಳಷ್ಟು ನಾವು ಎಲ್ಲವನ್ನು ನೋಡ್ತಾ ಇದ್ದೀವಿ. ಅಂದರೆ ಕೊನೆಗೆ ಆರ್ಮಿ ಪಡೆ ಬಂತು. ಈ ಒಂದು ರಾಜ್ಯ ಸರ್ಕಾರ ಮಾಡಿದ್ದಂತಹ ಎಡವಟ್ಟುಗಳು 1, 2 ಅಲ್ಲ. ಇದರಲ್ಲಿ ಯಾಕೆ ರಾಜ್ಯ ಸರ್ಕಾರವನ್ನು ನಾನು ಈಗ ತೆಗಳ್ತಾ ಇದ್ದೀನಿ ಅಂದರೆ, ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರದ ಬಗ್ಗೆ ಅಂದರೆ, ಮೊದಲ 3 ದಿನಗಳು ಯಾವುದೇ ರೀತಿಯಾದಂಥ ಸರಿಯಾದ ಕಾರ್ಯಾಚರಣೆ ನಡೆಯಲಿಲ್ಲ. ಈ ಗುಡ್ಡ ದೊಡ್ಡದಾಗಿ ಕುಸಿದು ಹೋಯಿತು. ಯಾಕೆಂದರೆ ಅದು ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದರೆ ಇದು ಗುಡ್ಡ ಯಾವತ್ತು ಬೇಕಾದರೂ ಕುಸಿಬಹುದು ಅಂತ ಇತ್ತು. ಅಲ್ಲಿ ಆ ಗುಡ್ಡದ ಕೆಳಗೆ ಕ್ಯಾಂಟೀನ್ ಇತ್ತು. ಅಲ್ಲಿ ಬಹಳಷ್ಟು ಜನ ಈ ಒಂದು ರೆಸ್ಟ್ಗೆ ಅಂತ ನಿಲ್ಲಿಸ್ತಿದ್ರು. ಇನ್ನು ಕೆಲವರು ಕಾಫಿ, ಟೀ, ತಿಂಡಿ ಇಂಥದ್ದಕ್ಕೆಲ್ಲ ನಿಲ್ಲಿಸ್ತಾಯಿದ್ರು. ಆ ಒಂದು ಕ್ಯಾಂಟೀನ್ನ ನಡೆಸ್ತಿದ್ದಂತಹ ಗಂಡ, ಹೆಂಡತಿ ಮತ್ತು 2 ಮಕ್ಕಳು, 4 ಜನ ಅಲ್ಲಿ ತೀರ್ಕೊಂಡಿದ್ದಾರೆ, ಸತ್ತು ಹೋಗಿದ್ದಾರೆ. ಹಾಗೆಯೇ ಇನ್ನೂ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿಗೆ ಭೇಟಿಯನ್ನು ಕೊಟ್ಟರು. ಮಳೆ ಬರ್ತಿತ್ತು ಸ್ವಲ್ಪ, ಹಾಗೆ ರೈನ್ ಕೋಟ್ ಹಾಕ್ಕೊಂಡೇ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಓಡಾಡಿದ್ರು, ನೋಡಿದರು. ಮಳೆ ಜಾಸ್ತಿ ಆದ ತಕ್ಷಣ ಹೊರಟರು. ನನಗೆ ಗೊತ್ತಾಗದೇ ಇರೋ ಒಂದು ವಿಷಯ ಏನಂದರೆ, ರಾಜ್ಯ ಸರ್ಕಾರ ಮಾಡಿದಂತಹ ಎಡವಟ್ಟುಗಳು ಮೊದಲ 3 ದಿನಗಳು ಸರಿಯಾಗಿ ಕಾರ್ಯ ನಡೀಲೇ ಇಲ್ಲ. ಯಾಕೆ ನಡೀಲಿಲ್ಲ ಇಲ್ಲಿ ಅಂತ ನಾವು ನೋಡಬೇಕಾಗುತ್ತೆ. ನಮಗೂ ಗೊತ್ತಾಗುತ್ತೆ, ಮಳೆ ಇದೆ, ಅದರಲ್ಲಿ ನಡೆಸೋದಕ್ಕಾಗಲ್ಲ ಅಂದರೆ. ಆದರೆ ಯಾರೋ ಒಬ್ಬರು, ಇವರ ಮಿನಿಸ್ಟ್ರು ಯಾರೋ ಒಬ್ಬರು ಹೇಳ್ತಾಯಿದ್ರು, MLA ಯಾರೋ, ಈ ಅರ್ಜುನ್ ಅಂತಕ್ಕಂತಹ ವ್ಯಕ್ತಿ ಈಗ ಸಿಕ್ಕಿ ಹಾಕಿಕೊಂಡಿದ್ದಾನೆ ಈ ಒಂದು ಗುಡ್ಡ ಕುಸಿತದ ಕೆಳಗಡೆ ಅಂತ, ಮಣ್ಣಿನ ಕೆಳಗೆ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕಾಗತ್ತೆ. ಅದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗಾಗಿ ಇನ್ನು ಮುಂದುವರಿದ ಭಾಗವನ್ನು ನಾನು ಹೇಳ್ತಾ ಹೋಗ್ತೇನೆ. ಈ ಗುಡ್ಡ ಕುಸಿತ ಆಗಿದೆ, ಇದು ಬಹಳಷ್ಟು ಈ ಒಂದು ನದಿಗಳನ್ನ ಕೂಡ ಮುಚ್ಚಿ ಹಾಕಿದೆ. ಆ ನದಿಯನ್ನು ಕೂಡ ಅರ್ಧ ಮುಚ್ಚಿ ಹಾಕಿದೆ. ಹಾಗೆಯೇ ಇಲ್ಲಿನ ಕೇರಳದಿಂದ ಬಂದಂತಹ ಎಲ್ಲ ಚಾನಲ್ಗಳು 4ನೇ ದಿನದಿಂದ ಇಲ್ಲಿಂದ ಲೈವ್ ಟೆಲಿಕಾಸ್ಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದ ನಂತರ ಈ ಒಂದು ರಾಜ್ಯ ಸರ್ಕಾರ ಏನಿದೆ, ಕರ್ನಾಟಕದ ರಾಜ್ಯ ಸರ್ಕಾರ, ಈ ಅರ್ಜುನನಿಗೋಸ್ಕರ ಕೇರಳದ ಗೌರ್ಮೆಂಟ್ ಆಗಿರ್ಬೋದು ಪ್ರೆಸರ್ನ ಹಾಕುತ್ತೆ. ಅಲ್ಲಿನ ಕೆಲವು MLAಗಳು ಬಂದು ಇಲ್ಲಿ ನಿಂತ್ಕೊಳ್ತಾರೆ. ಇದೆಲ್ಲವೂ ಆದ ನಂತರ ಇವರು ಬಹಳಷ್ಟು ಕೆಲಸಗಳನ್ನ ನಡೆಸ್ತಾ ಹೋಗ್ತಾರೆ. ಆ ಕೆಲಸಗಳೇನೆಂದರೆ, ಈಗ ಆರ್ಮಿ ಪಡೆ ಬಂದಿದೆ. ಈಗಾಗಲೇ ಆರ್ಮಿಯಲ್ಲಿ ರಡಾರ್ನ ಹುಡ್ಕೋದಕ್ಕೆ ಉಪಯೋಗಿಸ್ತಕ್ಕಂತಹ ಈ ಒಂದು ನಾವು ನಿಮಗೆ ತೋರಿಸಿದ್ವಿ, ಈ ಒಂದು ಯಂತ್ರವನ್ನು ಉಪಯೋಗಿಸಿ 2 ಕಡೆಯಿಂದ ಮೆಟಲ್ ಡಿಟೆಕ್ಟರ್ನ ಉಪಯೋಗಿಸಿ 2 ಕಡೆಯಿಂದ ಈಗಾಗಲೇ 8 ಮೀಟರ್ ಆಳದಲ್ಲಿ ಇರಬಹುದು ಅಂತ ಹೇಳಿಬಿಟ್ಟು ಹೇಳಲಾಗ್ತಾಯಿದೆ. ನದಿಯ ಒಳಗೆ ಹುಡುಕಿ ಆಯಿತು, ನೌಕಾಪಡೆ ಬಂದು ಅಲ್ಲಿ ಸಿಗಲಿಲ್ಲ. ಯಾಕೆಂದರೆ ಭಾರತ್ ಬೆಂಜ್ ಟ್ರಕ್ ಏನಿತ್ತು, ಈ ಭಾರತ್ ಬೆಂಜ್ ಟ್ರಕ್ನ ನದಿಯ ಒಳಗೆ ಹುಡುಕ್ತಾರೆ ನೌಕಾಪಡೆ. ಹುಡುಕಿದ ನಂತರ ಅಲ್ಲಿ ನೋಡಿದಾಗ ಯಾವುದೇ ಒಂದು ಮರದ ಮರವನ್ನು ತುಂಬಿಕೊಂಡು ಬಂತು, ಎಲ್ಲಿಯೂ ಕಾಣಿಸೋದಿಲ್ಲ, ಸಿಗೋದಿಲ್ಲ. ಹಾಗಾಗಿ ಅವರು ಹೇಳ್ತಿರುವಂಥದ್ದು ಮಣ್ಣಿನ ಕೆಳಗಡೆನೇ ಇರಬಹುದು ಅರ್ಜುನ್. ಹಾಗೆ ಆ ಒಂದು ಭಾರತ್ ಬೆಂಜ್ ಟ್ರಕ್ ಏನಿದೆ, ಇದು ಅಲ್ಲಿಯೇ ಇರಬಹುದು ಅಂತ ಎಲ್ಲರೂ ಹೇಳ್ತಿರೋದು ಒಂದೇ, ಅರ್ಜುನ್ ಬದುಕಿವ ಅಂತ. ಆದರೆ ಗೊತ್ತಿಲ್ಲ, 7 ದಿನಗಳ ನಂತರ ಬದುಕ್ತಾನ ಒಬ್ಬ ವ್ಯಕ್ತಿ ಮಣ್ಣಿನ ಒಳಗೆ. ಹಾಗೆಯೇ ಬರೀ ಕೇವಲ ಈ ಅರ್ಜುನ್ ಅಂತಲ್ಲ, ಸ್ಥಳೀಯರಿಬ್ಬರು ಅಲ್ಲಿಯೇ ಮಣ್ಣಿನ ಕೆಳಗೆ ಹೂತು ಹೋಗಿರಬಹುದು ಅನ್ನೋದು ಇದೆ. ಬದುಕಿ ಬರಲಿ ಅನ್ನೋದು ನಮ್ಮೆಲ್ಲರ ಆಶೆ. ಆದರೂ ಕೂಡ ಇಲ್ಲಿ ಬದುಕಿ ಬರಲಿಕ್ಕೆ ಚಾನ್ಸಸ್ಸು ಬಹಳಷ್ಟು ಕಡಿಮೆ ಅನ್ನೋದು ನಮಗೂ ಗೊತ್ತಿದೆ. 7 ದಿನ ಒಬ್ಬ ಮನುಷ್ಯ ಬದುಕೋದು ಮಣ್ಣಿನ ಕೆಳಗೆ ಅಸಾಧ್ಯ. ಆದರೆ ಎಲ್ಲರಿಗೂ ಒಂದು ಆಸೆ, ಪವಾಡಗಳು ನಡೆಯುತ್ತೆ, ಅದೇ ರೀತಿಯಾಗಿ ಈತ ಬದುಕಿ ಬರ್ತಾನ ಅಂತ ಏನಾದರೂ ಕಾಯ್ತಾ ಇದ್ದಾರೆ. ಹಾಗೆಯೇ ಕೇರಳದ ಬಹಳಷ್ಟು ಈ TV ಚಾನಲ್ಗಳಿದೆ, ಇದಾಗಲೇ ಅಲ್ಲಿಯೇ ಬಿಟ್ಟು ಅಲ್ಲಿಂದ ಲೈವ್ ಟೆಲಿಕಾಸ್ಟನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ 3 ದಿನದ ನಂತರ ಆರ್ಮಿ ಬರುತ್ತೆ. ಆರ್ಮಿ ಬಂದ ನಂತರ ಬಹಳಷ್ಟು ಅತ್ಯುತ್ತಮವಾಗಿ ಒಂದು ಕೆಲಸ ನಡೀತಿದೆ. ಮೊದಲ 3 ದಿನಗಳೇನು ನಡೀತು, 2 JCB ಅಷ್ಟೇ ಇತ್ತು. 2 JCBಯಲ್ಲಿ ಬರೀ ಕೇವಲ ಮಣ್ಣನ್ನು ಆ ಕಡೆಗೆ ತೆಗೆದು ಹಾಕ್ತಾಯಿದ್ರು, ಈ ಒಂದು ಕಡೆಯಿಂದ ಒಂದು ಕಡೆಗೆ. ಆದರೆ ಅದಾದ ನಂತರ ಆರ್ಮಿ ಬಂದ ನಂತರ ಬೇರೆ ರೀತಿಯಲ್ಲೇ ಕಾರ್ಯಾಚರಣೆ ನಡೆಯೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಟ್ಟು ನಮಗೆ 8 JCBಗಳು, ಹಾಗೆ ಸರಿಸುಮಾರು 13ರಿಂದ 14 ಟಿಪ್ಪರ್ಗಳು ಬಂದುಬಿಟ್ಟು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಅಂದರೆ ಮಣ್ಣನ್ನು ತೆಗೆಯುವಂಥದ್ದು, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣ್ಣನ್ನು ತೆಗೆದು ಬೇರೆ ಕಡೆಗೆ ಹಾಕುವಂತಹ ಇದು. ಈಗಲೂ ಕೂಡ ಮಳೆ ಬರುವ ಮುನ್ಸೂಚನೆಗಳನ್ನ ವೆದರ್ ರಿಪೋರ್ಟ್ನ ಕೊಡ್ತಾ ಇದ್ದರೆ ಹವಾಮಾನ ಇಲಾಖೆ, ಮತ್ತೆ ಬಹಳಷ್ಟು ಮಳೆ ಬರಬಹುದು, ಮತ್ತಷ್ಟು ಗುಡ್ಡ ಕುಸಿತ ಆಗಬಹುದು ಅನ್ನೋದನ್ನು ಕೂಡ ಕೊಡ್ತಾ ಇದೆ.
ನೋಡಬೇಕಾಗತ್ತೆ ಇದು ಯಾವ ರೀತಿಯಾಗಿ ಒಂದು ನಡೆಯುತ್ತೆ ಅಂತ. ಏಕೆಂದರೆ ಇಲ್ಲಿ ಕೇರಳ ಸರ್ಕಾರ ಪ್ರೆಸರ್ ಹೇರೋದಕ್ಕಿಂತ ಕೇರಳದ ಚಾನಲ್ಗಳು ಯಾವಾಗ ಇಲ್ಲಿಗೆ ಬಂತು 4ನೇ ದಿನದಿಂದ, ಆ 4ನೇ ದಿನದಿಂದ ಸ್ವಲ್ಪ ಚುರುಕಾಗಿ ನಡೆಯುತ್ತೆ. ಆದರೆ ಎಲ್ಲರೂ ಕೇಳ್ತಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಕರ್ನಾಟಕ ಸರ್ಕಾರ ಹಾಗೆ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಗೆ ಇನ್ಯಾರ್ಯಾರೋ ಮಾತಾಡ್ತಿದ್ದಾರಲ್ಲ ಕೆಲ ರಾಜಕಾರಣಿಗಳು, ಇವರು ಹೇಳಬೇಕಾಗತ್ತೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿಯಾಗಿ ಈ ಒಂದು ಗುಡ್ಡ ಕುಸಿತದ ಕೆಳಗಡೆ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ, ಅಥವಾ ನೀವುಗಳೇ ಸಿಕ್ಕಿ ಹಾಕಿಕೊಂಡಿದ್ದರೆ, ನಿಮ್ಮ ರಾಜಕಾರಣಿಗಳು ಸಿಕ್ಕಿ ಹಾಕಿಕೊಂಡಿದ್ದರೆ ಇಷ್ಟು ತಡವನ್ನು ಮಾಡ್ತಿದ್ರಾ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ? ಗೊತ್ತಿಲ್ಲ. ಆದರೆ ಇನ್ನೂ ಒಂದು ಕಡೆ ಬರ್ತಕ್ಕಂತಹ ಅನುಮಾನಗಳೇನೆಂದರೆ, ಯಾವುದಾದ್ರೂ ಒಬ್ಬ ಫಿಲಮ್ ಆಕ್ಟರ್ ಈ ಥರದ್ದವರು ಏನಾದರೂ ಈ ಗುಡ್ಡ ಕುಸಿತದ ಕೆಳಗಡೆ ಸಿಕ್ಕಿ ಹಾಕಿಕೊಂಡಿದ್ರೆ, ನನಗೆ ಗೊತ್ತಿರೋ ಹಾಗೆ 2 ದಿನದಲ್ಲಿ ಇದನ್ನು ಮುಗಿಸ್ಬಿಡ್ತಿದ್ರಿ, 2ರಿಂದ 3 ದಿನದಲ್ಲಿ. ಆದರೆ ಇವಾಗ ಮುಗಿಸ್ತಿಲ್ಲ. ನೌಕಾಪಡೆ ಬಂತು, ಕೊನೆಗೆ ಆರ್ಮಿ ಬಂತು, ಎಲ್ಲವೂ ಬಂದರು. ಕೆಲವು ವ್ಯಕ್ತಿಗಳಿದ್ದಾರೆ, ಈ MLA ಆಗಿರಬಹುದು, ಇನ್ನು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂತಹ ಒಬ್ಬರು, ಅವ್ರನ್ನೆಲ್ಲ ಉಸ್ತುವಾರಿ ಸಚಿವರು ಅಥವಾ ಮಂತ್ರಿಗಳು ಅಂತ ಮಾಡ್ಕೊಂಡು ಯಾಕೆ ಕೂತ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಇಂತಹ ವೇಸ್ಟ್ ಬಾಡಿಗಳನ್ನ ನಾವು ಇಟ್ಕೊಂಡಿರೋದು ಈ ಹೇಸಿಗೆ ತಿನ್ನೋದಕ್ಕೆ ಮಾತ್ರ ಉಪಯೋಗಕ್ಕೆ ಬರೋ ರಾಜಕಾರಣಿಗಳನ್ನ ನಾವು ಇಟ್ಕೊಂಡಿರೋದೇ ಮೊದಲಿಗೆ ತಪ್ಪು. ಏಕೆಂದರೆ ಆತ 4-5 ದಿನದ ನಂತರ ಬರ್ತಾನೆ ಆ ಮನುಷ್ಯ. ಅವನಿಗೇನು ಮನುಷ್ಯತ್ವ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಂದುಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾನೆ, ನಾವೇನು ಮಾಡೋಕ್ಕಾಗುತ್ತೆ, ಮಳೆ ಬರ್ತಿದೆ, ಹಾಗಾಗಿ 2 JCBನೇ ತೊಗೊಂಡು ಬರೋಕ್ಕಾಗ್ತಿಲ್ಲ ಅಂತ. ಆದರೆ ಮಳೆ ಬರ್ತಿದೆ, ಇವತ್ತು ಕೂಡ ಮಳೆ ಅಲ್ಲಿ ಬರ್ತಾಯಿದ್ರು 8 JCB ಇದೆ, 10-12 ಟಿಪ್ಪರ್ಗಳಿದೆ. ಹೇಗೆ ಬಂತು ಅದೆಲ್ಲ? ಹಾಗಾದರೆ ಇದೆಲ್ಲವೂ ನಿಮ್ಮ ಕೈಲಿ ಆಗಲ್ಲ ಅಂದರೆ ಈ ಒಂದು ಆರ್ಮಿಯ ವೆಹಿಕಲ್ಗಳು 44ರಿಂದ 50 ಜನ ಆರ್ಮಿ ಏನು ಬಂದಿದ್ದಾರೆ ಅವರ ಗಾಡಿಗಳು ಹೇಗೆ ಬಂತು? ನೀವು ಹೇಳೋದು ಮಳೆಯಲ್ಲಿ ಬೇರೆ ಗಾಡಿಗಳನ್ನ ಅಂದರೆ JCBಯನ್ನಾಗಲಿ ಇನ್ನೊಂದನ್ನಾಗಲಿ ಕರ್ಸೋದಕ್ಕಾಗ್ತಿಲ್ಲ ಅಂತ. ಆದರೆ ಹೇಸಿಗೆ ತಿನ್ನೋದಕ್ಕೆ, ಹಾಗೆ ಎಲ್ಲಿ ನಮಗೆ ದುಡ್ಡು ಸಿಗುತ್ತೆ ಅಲ್ಲಿ ಮಾತ್ರ ನಾವು ಎಲ್ಲವನ್ನು ಸರಿಯಾಗಿ ಮಾಡ್ತೀವಿ ಎನ್ನುವಂತಹ ರಾಜಕಾರಣಿಗಳು ಈ ಕೆಲಸಗಳನ್ನ ಮಾತ್ರ ಬೇಗ ಮಾಡಲ್ಲ. 7 ದಿನ ಆದ ಮೇಲೂ ಈತನ ಅರ್ಜುನನ ಪ್ರಾಣ ಉಳ್ಕೊಂಡಿದೆಯಾ ಗೊತ್ತಿಲ್ಲ. ಖಂಡಿತವಾಗಿಯೂ ಉಳಿದಿರೋದಕ್ಕೆ ಚಾನ್ಸಸ್ ಇರಲ್ಲ. ಆದರೆ ಕೊನೆಗೆ, ಯಾಕೆಂದರೆ ಅಷ್ಟು ದೊಡ್ಡದಾದಂತಹ ಆ ಒಂದು ಟ್ರಕ್ಕೇ ಸಿಕ್ಕಿಲ್ಲ ಇನ್ನೂ ಇದುವರೆಗೂ. ಆ ಟ್ರಕ್ ಸಿಗಲಿಲ್ಲ ಅಂದರೆ ಅರ್ಜುನ್ ಎಲ್ಲಿ ಸಿಗೋದು? ಈ ಡ್ರೈವರ್ ಏನು ಕೇರಳ ಮೂಲದ ಡ್ರೈವರ್ ಇದ್ದಾನೆ, ಇಲ್ಲಿ ಒಂದು ಮನುಷ್ಯತ್ವ ಹಾಗೆ ಮನಸ್ಸಾಕ್ಷಿ ಅನ್ನೋದು ಈ ರಾಜಕಾರಣಿಗಳಿಗಿರೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪದೇ ಇವರಿಗೆ ಹೇಸಿಗೆ ಎಲ್ಲಿ ಸಿಗುತ್ತೋ, ಇಲ್ಲ ದುಡ್ಡು ಹೊಡೆಯೋದಕ್ಕೆ, ಕೊಳ್ಳೆ ಹೊಡೆಯೋದಕ್ಕೆ ಎಲ್ಲಾಗುತ್ತೋ ಅಲ್ಲಿ ಬೇಗ ಕೆಲಸ ನಡೆದೋಗುತ್ತೆ. ಇಲ್ಲಿ ಅದು ಯಾವುದು ಸಿಗೋದಿಲ್ಲ. ಹಾಗಾಗಿ ಕೆಲಸ ಸರಿಯಾದ ರೀತಿಯಲ್ಲಿ ನಡೀಲಿಲ್ಲ. 4ನೇ ದಿನದಿಂದ ಸ್ವಲ್ಪ ಫಾಸ್ಟ್ ಆಯಿತು. ಅದನ್ನು ಬಿಟ್ಟರೆ ಅದಾದ ನಂತರ ಆರ್ಮಿಯವರು ಬಂದ ಮೇಲೆ, ಎಲ್ಲ ಮೆಟಲ್ ಡಿಟೆಕ್ಟರ್ ಎಲ್ಲವನ್ನು ತಗೊಂಡು ಬಂದ ಮೇಲೆ ಸ್ವಲ್ಪ ಕೆಲಸ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ. ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಏನನ್ನು ಮಾಡೋದಕ್ಕೆ ಆಗಲಿಲ್ಲ. ಒಂದು ಕೈಕಟ್ಟಿ ಕುಳಿತಂತೆ ಕಾಣಿಸ್ತಿತ್ತು. ನನಗೆ ರಾಜಕಾರಣಿಗಳು ಒಂದು ಉತ್ತರವನ್ನು ಕೊಡಲಿ, ಇವರ ಮನೆಯಲ್ಲಿ ಇವರ ಮಿನಿಸ್ಟರ್ಗಳು, ಇವರ ರಾಜಕಾರಣಿಗಳು ಆ ಒಂದು ಗುಡ್ಡ ಕುಸಿತದ ಕೆಳಗಡೆ ಸಿಕ್ಕಿ ಹಾಕಿಕೊಂಡಿದ್ದರೆ, ಅಥವಾ ಇನ್ನು ಕೆಲವರು ಯಾವುದಾದ್ರೂ VVIPಗಳು ಹಾಗೆ ಸೆಲೆಬ್ರಿಟೀಸ್ ಇಂತಹವರು ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಇದೇ ರೀತಿಯ ಕೆಲಸಗಳನ್ನ ಮಾಡಿಸ್ತಿದ್ರ? ಯಾರು ಕೂಡ ಇದಕ್ಕೆ ಉತ್ತರವನ್ನು ಕೊಡೋದಿಲ್ಲ. ಅಲ್ಲಿ ಗುಡ್ಡ ಕುಸಿತ ಆಗಿದೆ, ಇದಕ್ಕೆ ಅವರು ಜವಾಬ್ದಾರಿ, ಇವರು ಜವಾಬ್ದಾರಿಯ ಕಥೆಯನ್ನು ಆಮೇಲೆ ನೋಡೋಣ. ಆದರೆ ಈ ಗುಡ್ಡ ಕುಸಿತದ ಕೆಳಗಡೆ ಇನ್ನೂ ಬಹಳಷ್ಟು ಬಾಡಿಗಳು ಸಿಗಬಹುದು ಅಂತ ಇದೆ. ಸರಿಸುಮಾರು 25 ಜನರು ಕಾಣೆಯಾಗಿದ್ದಾರೆ. ಅದರಲ್ಲಿ 7ರಿಂದ 8 ಬಾಡಿಗಳು ಮಾತ್ರ ಸಿಕ್ಕಿದೆ. ಈ ದಿನ ಒಂದು ಬಾಡಿ ಸಿಕ್ಕಿದೆ, ಮೊದಲು 7 ಸಿಕ್ಕಿತ್ತು. ಒಂದು ಬಸ್ನಲ್ಲಿ ಬಂದಂತಹವರು ಕೂಡ ಅಲ್ಲಿದ್ದರು. ಅವರು ಆ ಕಡೆಗೆ ಹೋದ್ರೋ ಈ ಕಡೆ ಉಳ್ಕೊಂಡ್ರೋ ಗೊತ್ತಾಗಿಲ್ಲ. ಅಂದರೆ ಹೋಗಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಇಲ್ಲೇ ಇದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಗೊತ್ತಿಲ್ಲ. ಆ 8 ಮೀಟರ್ನಷ್ಟು ಮಣ್ಣು, ಅಂದರೆ ಸರಿಸುಮಾರು 24 ಅಡಿಯಷ್ಟು ಮಣ್ಣು ಆ ಟ್ರಕ್ನ ಮೇಲೆ ಇರಬಹುದು ಅಂತ ಮೆಟಲ್ ಡಿಟೆಕ್ಟರ್ ಈಗ ಶೋ ಆಗ್ತಾ ಇರೋದ್ರಿಂದ ಅದನ್ನು ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಈ ಕಾರ್ಯಾಚರಣೆ ನಡೆದು ಏನಾಗುತ್ತೆ ಗೊತ್ತಿಲ್ಲ. ಆದರೆ ಎಲ್ಲರ ಆಶೆ ಇರೋದು ಒಂದೇ, ಕೊನೆಗೆ ಈ ಒಂದು ರಾಜ್ಯ ಸರ್ಕಾರದ ಕೈಲಿ ಏನೂ ಮಾಡೋಕ್ಕಾಗದೆ ಆರ್ಮಿ ಬರಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆದರೆ ಒಂದು ಯಾವ ರೀತಿಯಾಗಿ ಈ ಕೆಲಸವನ್ನು ಮಾಡ್ತಾರೆ ಕಾಯ್ದು ನೋಡಬೇಕಾಗತ್ತೆ. ರಾಜಕಾರಣಿಗಳ ವಿಷಯವನ್ನು ಬಿಡೋಣ, ಅವರೆಲ್ಲವನ್ನು ರಾಜಕಾರಣ ಮಾಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ CM ಸಿದ್ದರಾಮಯ್ಯವರು ಮಾತ್ರ ಇದರಲ್ಲಿ ನಾನು ರಾಜಕಾರಣವನ್ನು ಮಾಡೋದಿಲ್ಲ, ಬೇರೆ ಯಾವುದೇ ಒಂದು ಮಾತಾಡಲ್ಲ, ಇಲ್ಲಿ ಕೆಲಸಗಳಷ್ಟೇ ನಡಿಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅದೊಂದು ಖುಷಿಯನ್ನು ಕೊಡುತ್ತೆ. ಇವರು ರಾಜಕಾರಣವನ್ನು ಮಾಡಲ್ಲ ಅಂದಿದ್ದು. ಆದರೆ ಇವರದ್ದೇ ಪಕ್ಷದ ಕೆಲವು ನಾಯಿ ನರಿಗಳ ಥರ ಇರ್ತಕ್ಕಂತಹ ಕೆಲವರು ಇದ್ದಾರೆ.
ಅವರು ಹೇಳ್ತಿದ್ದಾರೆ ಇದು ರಾಜಕಾರಣವನ್ನು ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೂ ಮೊದಲು ಇವರು 3 ದಿನಗಳ ಕಾಲ ನಡೆಸಿದ್ದು ಹೇಗೆ ಅಂದರೆ ಅಲ್ಲಿ ನಿಂತಿರ್ತಕ್ಕಂಥ ಕೆಲವು ಕೇರಳದವರು 150 ಜನ ಬಂದಿದ್ದಾರೆ. ಈ ಒಂದು ರಕ್ಷಣಾ ಕಾರ್ಯಕ್ಕೆ ನಾವು ಸಹಾಯವನ್ನು ಮಾಡ್ತೀವಿ ಅಂತ ಅವರು ಎಲ್ಲರೂ ಎಕ್ಸ್ಪೀರಿಯನ್ಸ್. ನಮ್ಮ ಕೇರಳದಲ್ಲಿ ಈ ರೀತಿಯಾದಂತಹ ಗುಡ್ಡ ಕುಸಿತಗಳು ಬಹಳಷ್ಟು ನಡೀತಾ ಇರುತ್ತೆ. ಅದರಲ್ಲಿ ಎಲ್ಲವನ್ನು ನಾವು ಮಾಡಿ ರೆಸ್ಕ್ಯೂವನ್ನು ಮಾಡಿ ಪರಿಣಿತಿ ಇದೆ ನಮಗೆ, ನಾವು ಮಾಡ್ತೀವಿ ಅಂತ ಬಂದರೂ ಕೂಡ ಇಲ್ಲಿನ ಪೊಲೀಸರು ಬಿಡ್ತಿಲ್ಲ ಅಂತಕ್ಕಂತಹದ್ದು ಕೂಡ ಅವರ ಕಂಪ್ಲೇಂಟ್ ಇದೆ. ಹಾಗಾಗಿ ಅವರು ಹೇಳುವಂಥದ್ದು ಏನಂದರೆ ಇವರು ಮಾಡ್ತಿರೋವಂಥದ್ದು ಕೆಲಸ ಇಲ್ಲಿ ಡೇ ಆ್ಯಂಡ್ ನೈಟ್ ಮಾಡ್ತಿಲ್ಲ, ಬಹಳಷ್ಟು ಕಡಿಮೆ ಸಮಯ ತೆಗೆದುಕೊಂಡು ಮಾಡ್ತಾರೆ. ಯಾರೋ MLA ಇದ್ದಾಗ, ಮಿನಿಸ್ಟ್ರ್ ಇದ್ದಾಗ ಇಂತಹ ಸಮಯದಲ್ಲಿ ಮಾಡ್ತಾರೆ. ಅವರು ಹೋದ ನಂತರ ಕೆಲಸವನ್ನು ಸ್ಟಾಪ್ ಮಾಡ್ತಿದ್ದಾರೆ. ಹಾಗಾಗಿಯೇ ಇಲ್ಲಿವರೆಗೂ ಕೆಲಸ ಇದು ಮುಗೀತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡೋಣ, ಕಾಯ್ದು ನೋಡಬೇಕಾಗತ್ತೆ. ಎಲ್ಲದಕ್ಕೂ ಒಂದು ಕೊನೆ ಅಂತ ಇರಲೇಬೇಕು. ಹಾಗೆಯೇ ಯಾರೇ ತಪ್ಪು ಮಾಡಿದರೂ ಈ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಗುಡ್ಡ ಕುಸಿತವನ್ನು ನೋಡ್ತಿಲ್ಲ, ಅಂದರೆ ಗುಡ್ಡ ಕುಸಿತ ಆದ ಮೇಲೆ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನೋದಾದರೆ ಅದನ್ನು ಜನ ಕೂಡ ಗಮನಿಸ್ತಾ ಇರ್ತಾರೆ. ರಾಜಕಾರಣಿಗಳು ನಾವು ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದೀವಿ, ಜನರು ಅಂದರೆ ಓಟ್ ಹಾಕ್ತವ್ರು ಅಂತ ಅಂದ್ಕೊಂಡ್ರೆ ಅದು ಅವರ ತಪ್ಪೇ ಹೊರತು ನಮ್ಮದಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡೋದು, ಅರ್ಜುನ್ ಮತ್ತೊಮ್ಮೆ ಬದುಕಿ ಬರಲಿ, ಪವಾಡ ಸದೃಶ ಅನ್ನೋ ರೀತಿಯಲ್ಲಿ ಬದುಕಿ ಬಂದರೆ ನಾವು ಕೂಡ ಖುಷಿ ಪಡ್ತೀವಿ. ಹಾಗೆ ಕೇರಳದ ಈ ಯುವಕನನ್ನು ಬದುಕಿ ಬರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ. ರಾಜ್ಯ ಸರ್ಕಾರದ ಈ ನಿಲುವು ಹಾಗೆ ಇವರ ಒಂದು ಈ ರೀತಿಯಾದಂತಹ ಕಾರ್ಯಾಚರಣೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನು ತಿಳಿಸಿ. ಹಾಗೆಯೇ ಇಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಏನಾಗುತ್ತೆ ಅನ್ನೋದನ್ನು ಕಾಯ್ದು ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.